ಕಿಚನ್ ಮಾಸ್ಟರ್ ಮುರಳಿ ಸಾರಥ್ಯದಲ್ಲಿ ವಿಧ ವಿಧ ಅಡುಗೆಯ ಸ್ಪೆಷಲ್ ರುಚಿ. 24 ಜನ, 24 ಸಿಟಿ, 8,000ಕ್ಕಿಂತ ಹೆಚ್ಚು ಅಡುಗೆಗಳು. ಅದರಲ್ಲಿ ಒಬ್ಬರಾಗ್ತಾರೆ ಕರ್ನಾಟಕದ ಮಾಸ್ಟರ್ ಶೆಫ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗೋಲ್ಡ್ ವಿನ್ನರ್ ಪ್ರೆಸೆನ್ಸ್ ಹಿಂದೂ ಆರ್ಸೆಟ್ ಟೇಸ್ಟ್ ಕೋ ಪ್ರೆಸೆಂಟೆಡ್ ಬೈ ಆರ್ಕೆಜಿ ಘೀ, ಪವರ್ಡ್ ಬೈ ಬಟರ್ಫ್ಲೈ ಇನ್ ಅಸೋಸಿಯೇಷನ್ ವಿತ್ ಆಶೀರ್ವಾದ್ ಆಟಾ, ಪ್ಯಾರಿಸ್ ಶುಗರ್, and also we have Everest Spices and Vermicelli partner Bambino. ಜೊತೆಯಲ್ಲಿ ಟೆಲಿವಿಷನ್ ಪಾರ್ಟ್ನರ್ ಸಿರಿ ಕನ್ನಡ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ. ಸೊ ನಾನು ನಿಮ್ಮ ಆಂಕರ್ ಮಾಹಿನ್. ಇವತ್ತು ನಾವು ದಿ ಹಿಂದೂ ಆರ್ಸೆಟ್ ಟೇಸ್ಟ್ ಗ್ರ್ಯಾಂಡ್ ಫಿನಾಲೆ ಮಾಡ್ತಿದೀವಿ. ಸೊ ಗ್ರ್ಯಾಂಡ್ ಫಿನಾಲೆನಲ್ಲಿ ಬರ್ತಿರೋಂಥವ್ರು 24 ಜಿಲ್ಲೆನಲ್ಲಿ ನಾವು ಏನು ಆಡಿಷನ್ಸ್ ಮಾಡಿದ್ವಿ, ಆಡಿಷನ್ಸ್ ಅಲ್ಲಿ ಪಿಕ್ ಆದಂತಹ ಒಬ್ಬೊಬ್ರು ಫೈನಲಿಸ್ಟ್ ಇವತ್ತು ಇಲ್ಲಿ ಗ್ರ್ಯಾಂಡ್ ಫಿನಾಲೆನಲ್ಲಿ ಬಂದು ಲೈವ್ ಕುಕಿಂಗ್ ಮಾಡಿ ತೋರಿಸ್ತಾರೆ. ಅದನ್ನ ನಮ್ಮ ಗ್ರ್ಯಾಂಡ್ ಜೂರೀಸ್ ಹಾಗೂ ಜಡ್ಜಸ್ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುರಳಿ ಸರ್ ಹಾಗೂ ಸುಚಿತ್ರಾ ಮೇಡಮ್, ನಮ್ಮ ಸೆಲೆಬ್ರಿಟಿ ಶೆಫ್, ಅವರು ಅದನ್ನ ಇಲ್ಲಿ ಟೇಸ್ಟ್ ಮಾಡಿ ಯಾರು ಆಗ್ತಾರೆ ಕರ್ನಾಟಕದ ಮಾಸ್ಟರ್ ಶೆಫ್ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ತಿಳಿಸ್ಕೊಡ್ತಾರೆ. ಸೊ ಹಾಗಿದ್ರೆ ಬನ್ನಿ, ನಾವು ನಮ್ಮ ಜಡ್ಜಸ್ಗೆ ಕರೆಯಕ್ಕಿಂತ ಮುಂಚೆ ನಾನು ಮೊದಲನೇದಾಗಿ ನಮ್ಮ ಕಂಟೆಸ್ಟೆಂಟ್ಸ್ ನ ಕರೆಯಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಗಳಲ್ಲಿ ಸೆಲೆಕ್ಟ್ ಆದಂತಹ ಮಾಸ್ಟರ್ ಶೆಫ್ಸ್ ಆಲ್ರೆಡಿ ಇಲ್ಲಿದ್ದಾರೆ. ಇವ್ರಿಗೆಲ್ಲರಿಗೂ ಜಡ್ಜ್ ಮಾಡುವಂತಹ ನಮ್ಮ ಕರ್ನಾಟಕದ ಸೆಲೆಬ್ರಿಟಿ ಮಾಸ್ಟರ್ ಶೆಫ್, ಜೋರ ಚಪ್ಪಾಳೆ. ಕಮ್ ಆನ್, ಲೆಟ್ಸ್ ವೆಲ್ಕಮ್ ಮುರಳಿ ಸರ್ ಅಂಡ್ ಸುಚಿತ್ರಾ ಮ್ಯಾಮ್. ಸೊ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುರಳಿ ಸರ್ ಹಾಗೂ ಸುಚಿತ್ರಾ ಮ್ಯಾಮ್ಗೆ. ಸೊ ಹೇಗೆ ಅನ್ನಿಸ್ತಿದೆ ಸರ್? ಫೈನಲಿ ವಿ ಹ್ಯಾವ್ ರೀಚ್ಡ್ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್. ಸೊ ಇವತ್ತು ಇಲ್ಲಿ ವಿನ್ ಆದವ್ರಿಗೆ ನೀವು ಟೈಟಲ್ ಕೊಡ್ತಿದ್ದೀರಾ, ಜೊತೆಲಿ ಹಿಂದೂ ಅವ್ರು ಟೈಟಲ್ ಕೊಡ್ತಿದ್ದಾರೆ, ದಿ ಮಾಸ್ಟರ್ ಶೆಫ್ ಆಫ್ ಕರ್ನಾಟಕ. ಹೇಗೆ ಅನಿಸ್ತಿದೆ ಸರ್? ಕರ್ನಾಟಕನೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಅಲ್ಲಿರೋನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ಕರ್ಕೊಂಬಂದು ನಿಮ್ಮನ್ನೆಲ್ಲ ಇಂಥ ದೊಡ್ಡ ವೇದಿಕೆ ಮೇಲೆ ನಿಲ್ಲಿಸ್ಕೊಂಡು ನಿಮ್ಮ ರುಚಿಕರವಾದಂಥ ಅಡುಗೆನ ತಿನ್ನಕ್ಕೆ ನಾನು ಕಾಯ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮ್ಮ ಇವತ್ತಿನ ನಮ್ಮ ರಾಜ್ಯ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಫೈನಲಿ ಬಂದ್ಬಿಟ್ಟಿದ್ದೀವಿ ಫಿನಾಲೆಗೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಇಷ್ಟು ದಿನ ನಾವು ನೋಡಿದ್ದು ಬೇರೆ, ಇವತ್ತು ಫಿನಾಲೆಯಲ್ಲಿ ನೋಡೋಂಥದ್ದು ಬೇರೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆ್ಯಸ್ ಜಡ್ಜಸ್ ಅಂತ ನಮ್ಮ ಕಂಟೆಸ್ಟೆಂಟ್ಸ್ಗೆ ಹೇಳ್ತೀನಿ. ಹಂಗಂತ ಭಯ ಪಡೋದು ಬೇಡ. ಆರಾಮಾಗಿ ಕೂಲಾಗಿ ಅಡುಗೆ ಮಾಡಿ ಎಲ್ಲರೂ ಪರ್ಫೆಕ್ಟಾಗಿ ಅಡುಗೆ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ನಾನು. 1 ಗಂಟೆ 30 ನಿಮಿಷ ನಿಮ್ಮ ಅಡುಗೆ ಟೈಮನ್ನು ಕೊಟ್ಟಿರುವಂಥ ಕಾರ್ಯಕ್ರಮ. 1 ಗಂಟೆ 30 ನಿಮಿಷ ಆದ ತಕ್ಷಣ ನಿಮ್ಮ ಗ್ಯಾಸ್ ಆಫ್ ಆಗುತ್ತೆ. ಇನ್ನು ಅರ್ಧ ಗಂಟೆ ಟೈಮ್ ಇರುತ್ತೆ ಪ್ರೆಸೆಂಟೇಷನ್ಗೆ. ಒಂದು ಮೇನ್ ಕೋರ್ಸ್ ಮಾಡಬೇಕು, ಒಂದು ಸ್ಟಾರ್ಟರ್ ಮಾಡಬೇಕು, ಒಂದು ಡೆಸರ್ಟ್ ಮಾಡಬೇಕು. ಎಲ್ಲ ಸಾಮಗ್ರಿಗಳನ್ನೂ ಕೂಡ ನಾವು ಕೊಟ್ಟಿದ್ದೀವಿ. ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. 12 ಜನ ಫಿಕ್ಸ್ ಆಯಿತು, 12 ಜನ ಸೆಲೆಕ್ಟ್ ಆದ್ರಿ, ಅಡುಗೆ ಮಾಡೋಕ್ಕೆ ತಯಾರಾಗ್ತಾ ಇದ್ದೀರಾ. ಟೆನ್ಷನ್ ತೊಗೋಬೇಡಿ, ನಿಮ್ಮ ಅಡುಗೆ ತಿನ್ನಕ್ಕೆ ನಾವಿದ್ದೀವಿ. ನಥಿಂಗ್ ಟು ವರಿ. ಚೆನ್ನಾಗಿ ಅಡುಗೆನ ಮಾಡಿ. ನೀವು ಅಡುಗೆ ಮಾಡೋದ್ರ ಜೊತೆಗೆ ಪರ್ಫೆಕ್ಟ್ ಆಗಿ ಟೈಮ್ ಬಗ್ಗೆ ನಿಗಾ ಕೊಡಿ. ಎಲ್ಲ ನಿಮ್ಮ ಪ್ಲೇಸಲ್ಲಿ ಇದ್ದೀರಾ? ನೆಕ್ಸ್ಟು 2 ಗಂಟೆಗಳ ಕಾಲ ನಿಮ್ಮ ಜಾಗ ಇದು. ರೆಡಿ? 1 2 ಸ್ಟಾರ್ಟ್. ಟೈಮ್ ಸ್ಟಾರ್ಟ್ಸ್ ನೌ. ಆಲ್ ದಿ ಬೆಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ. ಇಂಗ್ರೀಡಿಯೆಂಟ್ಸ್ನ ಕಲೆಕ್ಟ್ ಮಾಡೋಕೆ ಹೋಗಿ. ಎಲ್ಲ ಅಲ್ಲೇ ಇರುತ್ತೆ, ನೀವು ಏನೇನು ಬೇಕೋ ಬಂದು ತಗೊಳ್ಬೋದು. ಬನ್ನಿ. ಬೆಲ್ಲ ಅಕ್ಕಿಯ ಜೊತೆಗೆ ಬೆಲ್ಲವನ್ನು ಬೇಯಿಸಿ ಏಲಕ್ಕಿಯನ್ನು ಹಾಕಿ ಕುಟ್ಟಿ ಕೆಡುತ್ತಾ ಇದ್ದಾರೆ. ಏನು ಲಕ್ಷ್ಮಿ, ಏನೋ ಚಾಪ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಕೈಮಾ ಬಿರಿಯಾನಿ ಮಾಡ್ತಾ ಇದ್ದೀನಿ ಮೇಡಮ್. ಓ, ಕೈಮಾಗೆ ಇಲ್ಲೇ ಮಾಡ್ಕೋತಾ ಇದ್ದೀರಾ? ಪ್ರೋಸೋಮ್ಲೆಟಿಂದ ಒಂದು ಸ್ಟಾರ್ಟರ್ ಮಾಡ್ತಾ ಇದ್ದೀನಿ. ಆಮೇಲೆ ಮೇಥಿ ಸೊಪ್ಪು ಹಾಕಿ ನವಣೆ ಮತ್ತೆ ಅದೆಲ್ಲ ಸೇರಿಸಿ ಒಂದು ತೇಪ್ಲಾ ಟೈಪ್ ಮಾಡ್ತಾ ಇದ್ದೀನಿ. ಫಿಶ್ ಬಿರಿಯಾನಿ, ಫಿಶ್ ಫ್ರೈ. ನಾನು ಚಿಕನ್ದು ಫ್ಲಿಟರ್ಸ್ ಮಾಡ್ತಾ ಇದ್ದೀನಿ. ಕೊಡಗಿಲ್ಲಿ ಅದು ತುಂಬ ಇದು ಮಾಡ್ತೀವಿ ನಾವು. ಅಶ್ವಿನಿ, ಏನು ಮಾಡ್ತಾ ಇದ್ದೀರಾ? ಸ್ಟಫ್ ತಂದೂರಿ ಆಲೂ ಅಂತ ಸ್ಟಾರ್ಟರ್ಸಲ್ಲಿ. ಸೊ ಮೇನ್ ಕೋರ್ಸಲ್ಲಿ ಬಂದುಬಿಟ್ಟು ಬಚ್ಚಾವ್ಗೆ ಅಂತ ಮಾಡ್ತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಡಿಫ್ರೆಂಟ್ ವೇಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದರ ಸೂಪಿ ಕನ್ಸಿಸ್ಟೆನ್ಸಿಯಲ್ಲಿ. ಹಾಗೆ ಸ್ವೀಟಲ್ಲಿ ಮಿಲ್ಲೆಟ್ಸ್ ಯೂಸ್ ಮಾಡಿಬಿಟ್ಟು ಒಂದು ಪಾಯಸ ಮಾಡ್ತೀನಿ.
ದಿ ಫೈನಲ್ಸ್. ಐ ಆಮ್ ಮಚ್ ವೆರಿ ಎಕ್ಸೈಟೆಡ್. ಅವ್ರಿಗಿನ ಜಾಸ್ತಿ ಎಕ್ಸೈಟ್ಮೆಂಟ್ ನನಗಿದೆ. ಸೊ ಸಮಥಿಂಗ್ ನಮ್ಮ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನಿಮ್ಮ ಪ್ರಕಾರ ಇವಾಗ ನೀವು ಸಾವಿರಾರು ಅಡುಗೆ ಶೋಗಳು ಮಾಡಿರ್ತೀರಾ, ಪ್ಲಸ್ ಮನೆಯಲ್ಲೂ ಸಾಕಷ್ಟು ಒಂದು ಅಡುಗೆ ಮಾಡ್ತಾ ಇರ್ತೀರಾ, ಪ್ಲಸ್ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ 1.5 ಗಂಟೆಲಿ ಅಂದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಇವರೆಲ್ಲ ಒಂದು ಪ್ಲಾನ್ ಮಾಡ್ಕೋಬಹುದು? ನಾಟ್ ಒನ್ ಐಟಮು ಮಿಸ್ ಔಟ್ ಆಗಬಾರ್ದು ಹಾಕಂತ ಇಂಗ್ರೀಡಿಯೆಂಟ್ಸ್. Okay. ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ಕೀಪ್ ದ ಟೈಮಿಂಗ್ಸ್ ಆಲ್ಸೋ. Okay. ಮತ್ತೆ ದೆನ್ ದ ಪ್ರೊಸೀಜರ್ ವಾಟ್ ದೇ ಆರ್ ಡೂಯಿಂಗ್, ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು, ಹಾ. ಯಾವ ಇಂಗ್ರೀಡಿಯೆಂಟ್ ಆದ್ಮೇಲೆ ಯಾವ ಇಂಗ್ರೀಡಿಯೆಂಟ್ ಹಾಕ್ಬೇಕು. Right. ಪ್ಯಾನಿಕ್ ಆಗಬಾರ್ದು ಅವರು. Okay. ಮನೆಯಲ್ಲ ಮಾಡೋ ಥರನೇ ಆರಾಮಾಗಿ ಮಾಡಬೇಕು, ಜೊತೆಗೆ ಟೈಮ್ನು ಕೀಪ್ ಅಪ್ ಮಾಡಬೇಕು, ರುಚಿನೂ Right. ಕೀಪ್ ಅಪ್ ಮಾಡಬೇಕು. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. yeah. ಮೇನ್ಲಿ ದ ಕಾನ್ಸಂಟ್ರೇಷನ್ ಎಲ್ಲ ಪ್ರತಿಯೊಂದು ತಲೆ ಒಳಗಡೆ ಏನಿರುತ್ತೆ ಅಂದ್ರೆ ಎಷ್ಟು ಜನಕ್ಕೆ ನೀವು ಇಂಡಿವಿಜುವಲಿ ಆಲ್ ಅಲೋನ್ ವಿತೌಟ್ ಎನಿ ಹೆಲ್ಪ್, ಚಾಪಿಂಗ್ ಇಂದ ಹಿಡಿದು ಲಾಸ್ಟ್ ಅಲ್ಲಿ ಬಡಿಸೋದವರೆಗೂ ನೀವು ಒಬ್ರೆ ಎಷ್ಟು ಜನಕ್ಕೆ ಮ್ಯಾಕ್ಸಿಮಮ್ ಮಾಡ್ಬೋದು. ಮಾಡಿದ್ದೀರಾ? 100 ಪೀಪಲ್ ಮಾಡ್ಬೋದು. 100. ಓ ಮೈ ಗಾಡ್, 100 ಜನಕ್ಕೆ ಅಡಿಗೆ ಮಾಡುವಂತ ಮಾಡ್ಬೋದು. ಸಾಮರ್ಥ್ಯ ನಮ್ಮ ಸುಚಿತ್ರಾ ಮ್ಯಾಮ್ಗೆ. ಓ ಮೈ ಗಾಡ್, ಲವ್. ಸ್ಪೈಸ್ ಪೌಡರ್ಸ್ ಬೇರೆ ಏನು ಯೂಸ್ ಮಾಡ್ತಾ ಇದ್ದೀರಾ? ಎವರೆಸ್ಟ್ ಎವರೆಸ್ಟ್ ಅವ್ರದ್ದು ಸ್ಪೈಸ್ ಪೌಡರ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಗರ್ಗರಿಯಾಗಿ ಗೀದು ಟೆಕ್ಸ್ಚರ್ ಅಷ್ಟೇ ಹೌದು. ಸೂಪರ್ ಆಗಿದೆ. ಅಂಡ್ ನಮ್ಮ ಆಶೀರ್ವಾದ ಆಟ. ಸೊ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಈ ಲೂಸ್ ಆಟ ಎಲ್ಲ ತಗೊಂಡಾಗ ಅದಕ್ಕೆ ಮಿಕ್ಸ್ ಮಾಡ್ಬಿಡ್ತಾರೆ, ಆ ಆಟ ಈ ಆಟ ಅಂತ ತುಂಬಾ ಕಲಬೆರಕೆ ಆಗುತ್ತೆ. ಬಟ್ ಆಶೀರ್ವಾದ ಆಟ ಇಸ್ ಒನ್ ಆಟ ವೇರ್ ಯು ಗೆಟ್ 100% ಆಫ್ ವಾಟ್ ಎವರ್ ಯು ಟೇಕ್. ಆಶೀರ್ವಾದ್ ಆಟ ಸೂಪರ್ ಸಾಫ್ಟ್ ಚಪಾತೀಸು. ಮಧ್ಯದಲ್ಲಿ ಒಂಥರ ಟ್ವಿಸ್ಟ್, ಬಿರಂಜಿ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ಅದಕ್ಕೆ ಒಂಥರ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಪಾಲಕ್, ಪುದೀನ ಹಾಗೂ ಟೊಮೆಟೊ ಪೇಸ್ಟ್ ಹಾಕಿ ಒಂಥರ ಕಲರ್ ಬರಬೇಕು ಅಂತ. ಏನ್ ರೆಡಿ ಮಾಡಿದ್ದೀರಾ? ಇವಾಗ ಹಿಟ್ಟಿನೊಳಗೆ ಆಯ್ತು, ಪದರಪೇಣಿ ಆಯ್ತು. ಓ, ಪದರ ಪೇಣಿನೂ ಆಗೋಯ್ತಾ? ಅದರ ಪೇಣಿ ಮಾಡ್ಬಿಟ್ರು. ಏನು ಊಟಕ್ಕೆ ಕೂಡಿಸ್ತಾ ಇರದೆ ಪೇಣಿ ಬಡಿಸ್ತಾ ಇರದೆ ಸರಿ ನೀನೆ? ಸರ್. ಆಲ್ಮೋಸ್ಟ್ ನಿಯರಿಂಗ್ ಟು 50 minutes. ಒನ್ ಅವರ್ ಆಯಿತು, 60 ನಿಮಿಷಗಳಾಯಿತು. ಈಗ ನಿಮಗೆ ಅಡುಗೆ ಮಾಡೋಕ್ಕೆ ಟೈಮ್ ಮಿಕ್ಕಿರೋದು ಓನ್ಲಿ 30 more minutes. 30 ನಿಮಿಷಗಳು ಮಾತ್ರ ಉಳಿದಿದೆ ನಿಮಗೆ ಅಡುಗೆ ಮಾಡೋಕ್ಕೆ.
23 ನಿಮಿಷ ಮಾತ್ರ ಉಳ್ಕೊಂಡಿದೆ. 23 ನಿಮಿಷ ಆದ ತಕ್ಷಣ ನಿಮ್ಮ ಗ್ಯಾಸ್ ಆಫ್ ಆಗುತ್ತೆ. ಸೆಕೆಂಡ್ಸ್ 30 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಗ್ಯಾಸ್ ಸ್ಟವ್ ಆಫ್ ಮಾಡ್ರಪ್ಪ ಎಲ್ಲಾರ್ದು. ಓಕೆ ಮುರಳಿ ಸರ್, ಆರ್ ಯು ರೆಡಿ ಟು ಟೇಸ್ಟ್? ಎಸ್. ನಮ್ಮ ಸ್ವರೂಪ ರಾಣಿ ಪಟೇಲ್ ಅವರು ಬೀದರಿಂದ ಬರ್ತಿದ್ದಾರೆ. ಸೊ ದಯವಿಟ್ಟು ಬನ್ನಿ. ನನ್ನ ಮೇನ್ ಕೋರ್ಸ್ ಬಿರಂಜಿ ಅಂತ ಬಂದ್ಬಿಟ್ಟು ಬಿರಂಜಿ ರೈಸ್. ಹಾಂ, ಬಿರಂಜಿ ರೈಸ್ ಅಂದರೆ ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೀನಿ. ಸೊ ಇದು ಸೌತೆ ಬೀಜದ ಪಾಯಸ ಅಂತ ನಮ್ಮ ಉತ್ತರ ಕರ್ನಾಟಕ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಜಾಸ್ತಿ ಸ್ಪೆಷಲ್ಲು. ರೈಟ್, ಸೊ ಕಾಲಿಂಗ್ ಅಪ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಕಾವ್ಯ ಅವರು ದಾವಣಗೆರೆಯಿಂದ. ಮೇಡಮ್ ದಯವಿಟ್ಟು ಬರಬೇಕು ವಿತ್ ಯೋರ್ ಫುಡ್. ತೇಪ್ಲ ಮಾಡಿದ್ದೀರಿ ಮ್ಯಾಮ್. ಅದರಲ್ಲಿ ಹಾಂ, ತೇಪ್ಲ ಕಾಂಬಿನೇಷನ್ ಮಖಾನ ಕರಿ. ಕಬಾಬ್ ಮಾಡಿದ್ದೀನಿ ಸರ್ ಅದರಿಂದ. ಏನಿಂದ? ರೋಸ್ವೋ ಮಿಲೆಟ್ ಅಂತಲ್ಲ ಸರ್, ಮಿಲೆಟ್ಟಿಂದ. ಅದು ಜಿಲೇಬಿ ಸರ್, ಅವರೆಕಾಳಿಂದ ಅದು ಜಿಲೇಬಿ ಮಾಡಿದ್ದೀನಿ. ಅವರೆಕಾಳು ಜಿಲೇಬಿ? ಹಾಂ ಸರ್. ಓಕೆ, ದಟ್ಸ್ ನೈಸ್. ಆಲ್ರೈಟ್, ಸೊ ಕಾಲಿಂಗ್ ಅಪ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಲಕ್ಷ್ಮಿ ಅವರು ಚಾಮರಾಜನಗರದಿಂದ. ಮೇಡಮ್ ದಯವಿಟ್ಟು ನಿಮ್ಮ ಡಿಶ್ ಜೊತೆಲಿ ಬರಬೇಕು. ಮೈನ್ ಕೋರ್ಸ್ ನಾನು ಕೈಮಾ ಬಿರಿಯಾನಿ ಮಾಡಿದ್ದೀನಿ. ನನಗೆ ಕೀಮಾ ಸಿಕ್ಕಿಲ್ಲ, ಮಟನ್ನಲ್ಲೇ ನಾನು ಕೀಮಾ ಮಾಡ್ಕೊಂಡಿದ್ದೀನಿ ಅಟ್ ಎ ಪ್ರೆಸೆಂಟು. ಆಮೇಲೆ ಸ್ಟಾರ್ಟರಲ್ಲಿ ನಾನು ಚಿಕನ್ ಚೀಸ್ ರೋಲ್ ಬಾಲ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಕೈಮಾ ಇದು ಬೋನ್ಲೆಸ್ ಸಿಕ್ಕಿಲ್ಲ, ಅದು ನಾನು ಕೈಮಾ ಮಾಡ್ಕೊಂಡಿದ್ದೀನಿ. ಚಿಕನ್ ಚೀಸ್ ಬಾಲ್ಸಾ? ಹೌದು ಮ್ಯಾಮ್. ಮೈನ್ ಕೋರ್ಸ್ 2, ಡೆಸರ್ಟ್ 3 ಮಾಡಿದ್ದೀನಿ, ಸ್ಟಾರ್ಟರ್ 1 ಮಾಡಿದ್ದೀನಿ. ಓಕೆ, ಕಾಲಿಂಗ್ ಅಪ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಚಿಯೋರ್ ರಿಯಾ ಲೋಬೋ ಅವರು ದಯವಿಟ್ಟು ಬರಬೇಕು. ಕರಿ ಇಸ್ ಗುಡ್. ಥ್ಯಾಂಕ್ ಯು ಸೊ ಮಚ್. ಫಿಶ್ ಕರಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಲವ್ಲಿ. ಕಾಲಿಂಗ್ ಅಪ್ ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ವಿಂದ್ಯಾ ಅವರು ಫ್ರಮ್ ಕೊಪ್ಪಳ. ಸರ್ ಮೇನ್ ಕೋರ್ಸ್ ಬಿಟ್ಟು ಹಿಟ್ಟಿನ ಹೋಳಿಗೆ ಪ್ಲಸ್ ಕ್ಯಾಪ್ಸಿಕಮ್ ಕರಿ. ಬಿಳಿ ಹೋಳಿಗೆ. ಬಿಳಿ ಹೋಳಿಗೆ. ಬಿಳಿ ಹೋಳಿಗೆ, ಬಿಳಿ ಹೋಳಿಗೆ ಅಲ್ಲ, ಮತ್ತೆ ನಾವು ಬಿಳಿ ಹೋಳಿಗೆ ಅಂತೀವಿ, ಅದೇ ಮಾಡಿ. ಸರ್ ಯಾವಾಗಲೂ ಬದನೆಕಾಯಿ ಎಣ್ಗಾಯಿ, ಇದು ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನಕಾಯಿ ಎಣ್ಗಾಯಿ ಅಂತ. ಎಣ್ಣೆಗಾಯಿ. ಬಿಳಿ ಹುಡುಗೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ತೋಮ. ಆರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಡಾಕ್ಟರ್ ಗುರುರಾಜ್ ಅವರು. ಸರ್ ದಯವಿಟ್ಟು ಬರಬೇಕು ಮೈಸೂರಿಂದ. ಸರ್ ಎಸ್ ಡಾಕ್ಟರ್ ಗುರುರಾಜ್ ಅವರು. ಐ ಕ್ಯಾನ್ ರಿಮೆಂಬರ್ ಇಸ್ ಫ್ರಮ್ ಮೈಸೂರ್ ಅಂತ. ಫಸ್ಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೇಳಿ ಡಾಕ್ಟರ್. ಮೆಡಿಕಲ್ ಎಕ್ಸಾಮ್ ಈಸ್ ಮೋರ್ ಈಸಿಯರ್ ದೆನ್ ದಿಸ್. ಸಪಾದ ಭಕ್ಷ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಅರಿಯಲ್ಲಿ ಜೋರ ಚಪ್ಪಳೆ ಬರಲಿ. ಸಕ್ಕತ್ತ ಮಾಡಿ ಡಾಕ್ಟರ್. ಸಪಾದ ಭಕ್ಷ ಹೇಗಿರ್ಬೇಕು ಹಾಗೆ ಇದೆ. ಆ ಬನಾನಾ ಫ್ಲೇವರ್ ಅಂತೂ ಸೂಪರ್ ಆಗಿದೆ. ಜೋರ ಚಪ್ಪಳೆ ಬರಲಿ ಡಾಕ್ಟರ್ಗೊಂದು. ನೆಕ್ಸ್ಟ್ ಕಂಟೆಸ್ಟೆಂಟ್ ಫ್ರಮ್ ಕೊಡಗು ಸಾರು ಸತೀಶ್ ಅವರು ದಯವಿಟ್ಟು ಬರಬೇಕು. ಪ್ರಾನ್ ಪುಲಾವ್ ಮಾಡಿದ್ದೀನಿ. ತೆಗಿಯಮ್ಮ. ಪ್ರಾನ್ ಪಲಾವ್. ಆಮೇಲೆ ಸ್ಟಾರ್ಟರ್ ಬಂದು ಚಿಕನ್ ಫ್ಲಿಟರ್ಸ್ ಮಾಡಿದ್ದೀನಿ. ಇದು ಚಿಕನ್? ಹೌದು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಲವ್ಲಿ, ನೈಸ್. ಆಲ್ರೈಟ್, ಸೊ ಮುರಳಿ ಸರ್ ಕಾಲಿಂಗ್ ಅಪ್ ಅವರ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಗೋಪಾಲ್ ಕೋಟ್ಯನ್ ಅವರು ಮಂಗಳೂರಿಂದ ಬಂದಿದ್ದಾರೆ. ಸೊ ಜೋರದ ಚಪ್ಪಾಳೆ ಮೂಲಕ ಲೆಟ್ಸ್ ವೆಲ್ಕಮ್. ಪ್ರಾನ್ ಮಸಾಲ ಮಾಡಿದ್ದಾರೆ ಇಲ್ಲಿ, ಚೆನ್ನಾಗಿದೆ ಅದು. ಕಾಸಿ ಅಲ್ವಾ, ಹೇಗೆ ಉಪ್ಪಾಗಿದೆ? ಉಪ್ಪಾಗಿದಾ?
ಅಪ್ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಸರ್, ಮಂಡ್ಯದಿಂದ ಪ್ರೇಮ ಸಾಗರನೇ ಬರ್ತಿದೆ ನೋಡಿ. ತುಂಬಾ ಖುಷಿ ಆಯ್ತು. ಕಲಿಯಂತದ್ದು ಇದೆ ಇದರಲ್ಲಿ. ಎಸಿಬಾರ್ದು ಹಾಕಿದ್ರೆ ನಾನು ಹೌದು. ಅದು ವೇಸ್ಟ್ ಆಗ್ತಾ ಇತ್ತು ಬಾಸ್ಕೆಟ್ಗೆ. ಅನಂತ ಪುಟ್ಟಸ್ವಾಮಿ ರಾಜು ಅವರು ಬನ್ನಿ ಸರ್, ದಯವಿಟ್ಟು ಬನ್ನಿ. ಪ್ಲೀಸ್ ಪ್ರೆಸೆಂಟ್ ಯುವರ್ ಫುಡ್. ಏನು ಮಾಡಿದ್ದೀರಿ? ಪನ್ನೀರ್ ಮಸಾಲ ಮಾಡಿದ್ದೀನಿ ಸರ್. ಆಯಿತು. ಚೆನ್ನಾಗಿ ಮಾಡಿದ್ದೀರಾ? ಚಿಕನ್ ಗ್ರೀನ್ ಕರಿ ತುಂಬಾ ಚೆನ್ನಾಗಿದೆ. ಪುಟ್ಟಸ್ವಾಮಿ ಚೆನ್ನಾಗಿ ಮಾಡಿದ್ದೀರಾ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಶ್ವಿನಿ ಮಳ್ಗಾಮ್ ಫ್ರಮ್ ಬೆಳಗಾಂ. ಚೆನ್ನಾಗಿದೆ, ಪ್ರಯತ್ನಗಳು ಚೆನ್ನಾಗಿದೆ. ಚೆನ್ನಾಗಿದೆ. ಚಪ್ಪಾಳೆ ಪದಿ ಕಂಟೆಸ್ಟೆಂಟ್. ಎಲ್ಲ ಪ್ರಯತ್ನಗಳು ಚೆನ್ನಾಗಿದೆ. ಈಗ ಬರ್ತಿರೋಂಥ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಪ್ರೇಮ ಬಿ ಮೇಟಿ ಅವರು ಫ್ರಮ್ ಗದಗ್. ಜೋರ ಚಪ್ಪಾಳೆ ಮೂಲಕ ಲೆಟ್ಸ್ ವೆಲ್ಕಮ್. ಸರಿ, ಅಕ್ಕಿ ವಡ ಮತ್ತೆ ಇಸಗವರೆ ಕಾಳು ಪಲ್ಯ ಆಯಿತು. ಮತ್ತೆ ಎಲ್ಲ ಥರದ ಪ್ರೋಟೀನ್ಸ್ ಊಟದಲ್ಲಿ ಬರಬೇಕು ಅನ್ನೋದಕ್ಕೆ ರಾಗಿದ್ ಮಾಡಿದ್ದೀನಿ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿರಿ ಕನ್ನಡದಿಂದ ಸಂಜಯ್ ಸರ್ ಹಾಗೂ ಶಿವಕುಮಾರ್ ಸರ್ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವು ಸ್ವಾಗತ ಮಾಡೋಣ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ, ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ನಮ್ಮ ಈ ಕಾರ್ಯಕ್ರಮ ಕರ್ನಾಟಕದ ಎಲ್ಲ ನಾವು 24 ಜಿಲ್ಲೆಗಳು ಹೋದಾಗಲೂ ಕೂಡ ಹೇಳ್ತಾ ಇದ್ವಿ ಸಿರಿ ಕನ್ನಡ, ಸಿರಿ ಕನ್ನಡ, ಸಿರಿ ಕನ್ನಡ. ಫೈನಲ್ ಆಗಿ ಸಿರಿ ಕನ್ನಡದಲ್ಲಿ ಇವತ್ತು ನಡೆಯುವಂಥ ಕಾರ್ಯಕ್ರಮ ಮುಂದಿನ ಒಂದು ಭಾನುವಾರ ದಿನ ಬರುತ್ತೆ. ಅದೆಲ್ಲ ನಿಮಗೆ ಮೆಸೇಜು ಬರುತ್ತೆ, ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊಂದೆಲ್ಲ ನೆರವೇರಿದಂಥ ಸಂಜಯ್ ಅವರು, ಥ್ಯಾಂಕ್ ಯು ಸರ್. ಶಿವಕುಮಾರ್ ಅವರು ಟೆಕ್ನಿಕಲ್ ಆಗಿ ನೋಡ್ಕೊಳ್ಳುವಂಥದ್ದು, ರಾತ್ರಿ ಎಲ್ಲ ಇದ್ದು ಟೆಕ್ನಿಕಲ್ ಸಪೋರ್ಟನ್ನು ಕೊಟ್ಟು ಹೋಗಿರುವಂಥವ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಓಕೆ ಮುರಳಿ ಸರ್, ಶುರು ಮಾಡೋಣ. ಎಸ್, ಶುರು ಮಾಡೋಣ. 12 ಜನ ಯಾರ್ಯಾರಿದ್ದಾರೆ ಅಂತ ಲಿಸ್ಟ್ ಇದೆ ನಮ್ಮ ಹತ್ರ, ಅಂದ್ರೆ ಚಿಟ್ಸ್ ಇದೆ. ಇದು ಓಪನ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಅವ್ರ ಹೆಸರು. ಸೊ ಅವಿ ರೆಡಿ? 12 ಜನರು ಅವ್ರ ಕೆಲಸ ಮುಗಿಸಿ ನೀವು ಕೂತಿದಂಥ ಸ್ಥಳದಲ್ಲೋ ಕೂತಿದ್ದಾರೆ. ಈಗ ಉಳಿದಿರುವಂಥ ಶುರು ಆಗ್ತಾ ಇದೆ. ಆಲ್ರೆಡಿ 10 ನಿಮಿಷ ಆಗಿದೆ. 10 ನಿಮಿಷ ಕಂಪ್ಲೀಟ್ ಆಗೋಯ್ತು. ಉಳಿದಿರುವಂಥದ್ದು 1 hour 20 minutes ಮಾತ್ರ. 24 ಸಿಟಿ, 24 ಜನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಲ್ಲಿ ಒಬ್ಬರಾಗ್ತಾರೆ ಕರ್ನಾಟಕದ ಮಾಸ್ಟರ್ ಶೆಫ್. ಬಾಸುಮತಿ ಇದೆ, ಗೋಲ್ಡ್ ವಿನ್ನರ್ ಆಯಿಲ್ ಇದೆ, RKG ತುಪ್ಪ ಇದೆ, ಆಶೀರ್ವಾದ್ ಸುಪೀರಿಯರ್ MP ಆಟ ಇದೆ, ಆಶೀರ್ವಾದ್ ಅವರ ಶಾವಿಗೆ ಇದೆ, ಬ್ಯಾಂಬಿನೋ ನೂಡಲ್ಸ್ ಇದೆ, ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲವೂ ಕೂಡ ಇದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಗ್ರ್ಯಾಂಡ್ ಫಿನಾಲೆಗೆ ಬ್ಯಾಂಗ್ಳೂರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಹೇಗೆ ಅನಿಸ್ತಾ ಇದೆ? ಸುವರ್ಣ ಅವರೇ, ರಾಯಚೂರು. ತುಂಬಾ ಖುಷಿ ಆಗ್ತಾ ಇದೆ. ಮೇನ್ ಕೋರ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕೈಮಾ ಉಂಡಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಂ, ಆಮೇಲೆ ಸ್ಟಾರ್ಟರ್ ಅಲ್ಲಿ ಬಂದ್ಬಿಟ್ಟು ಘೀ ರೋಸ್ಟ್, ಕ್ರ್ಯಾಬ್ ಘೀ ರೋಸ್ಟ್ ಮಾಡ್ತಾ ಇದ್ದೀನಿ. ಕ್ರ್ಯಾಬ್ ಘೀ ರೋಸ್ಟ್, ಓಕೆ. ಅಂಡ್ ಡೆಸರ್ಟ್ ಅಲ್ಲಿ ಬಂದ್ಬಿಟ್ಟು ಶಾಹಿ ರಬಡಿ ಮಾಡ್ತಾ ಇದ್ದೀನಿ. ಸೊ ಮಟನ್ ಕೀಮಾ, ಬಿರಿಯಾನಿ, ಕ್ರ್ಯಾಬ್ ಘೀ ರೋಸ್ಟ್ ಅಂಡ್ ಶಾಹಿ ಕೂಡ ಇವತ್ತು ಇವ್ರ ಕಡೆ ಎಕ್ಸ್ಪೆಕ್ಟ್ ಮಾಡಬಹುದು. ಬೆಂಗಳೂರಿನ ನಮಿತಾ ಏನ್ ಮಾಡ್ತಾ ಇದ್ದೀರಾ? ಕೂರ್ಗ್ ಬ್ಲ್ಯಾಕ್ ಮಸಾಲಕ್ಕೆ ರೆಡಿ ಮಾಡಿ. ಕೂರ್ಗ್ ಪೆಪ್ಪರಾ? ಇಲ್ಲ, ಬ್ಲ್ಯಾಕ್ ಮಸಾಲ. ಓ, ಜೋರ್ ಘಾಟ್ ಬರ್ತಾ ಇದೆ. ಸವಿತಾ ಬಿಜಾಪುರದಿಂದ ಏನ್ ಮಾಡ್ತಾ ಇದ್ದೀರಾ? ಈಗ ಮಲಾಯಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸಿಹಿಯಿಂದ ಶುರು ಮಾಡಿದ್ದೀರಾ? ಇದು ಒಂದು ಸ್ಪೆಷಲ್ ಡೆಸರ್ಟ್ ನಾನೇ ಟ್ರೈ ಮಾಡಿರೋದು, ಹೋಲಿ ಸಿಸಲಿಂಗ್ ಅಂತ ಹೇಳಿ. ಹೌದಾ, ನಿಮ್ಮ ಇನ್ನೋವೇಟಿವ್ ಆಯ್ತು, ನೀವು ಟ್ರೈ ಮಾಡಿದ್ರೆ. ಅಂದ್ರೆ ಇಲ್ಲಿ ಟ್ರೈ ಮಾಡ್ತಾ ಇರೋದಲ್ಲ, ಮುಂಚೆ ಮಾಡಿಲ್ಲ? ಇಲ್ಲ, ಮುಂಚೆ ಮಾಡಿ ನೋಡಿದ್ದೆ. 100% ಮ್ಯಾಮ್, ನೀವು ಸೇಫ್. ಲತಾ ಅವರೇ ಏನ್ ಮಾಡ್ತಾ ಇದ್ದೀರಾ? ಬಾಗಲಕೋಟೆಯಿಂದ ಬಂದಿದ್ದೀರಾ? ಹರಾಬರ ಕಬಾಬ್ ಮಾಡ್ತೀನಿ. ಮಿಲೆಟ್ ಸ್ಟಾರ್ಟರ್ ಹರಾಬರ ಕಬಾಬ್. ಹಾಂ, ನೆಕ್ಸ್ಟ್ ಮೇನ್ ಕೋರ್ಸ್ ವೈಟ್ ಪಲಾವ್ ಮಾಡಿ. ವೈಟ್ ಪಲಾವ್. ವೈಟ್ ಪಲಾವ್ ಏನು ತರಕಾರಿ ಹಾಕ್ತಲ್ಲ ಅದಕ್ಕೆ? ಹಾಂ, ತರಕಾರಿ, ಕಾಯಿ ಹಾಲಿನೊಳಗೆ ಕುದಿಸಿ ಕಾಯಿ ಹಾಲು ಹಾಕಿ ಮಾಡ್ತೀರಾ ವೈಟ್ ಪಲಾವ್. ಅರವತ್ತ 3 ನಿಮಿಷ
36 ಸೆಕೆಂಡ್ ಇದೆ ಇನ್ನ, ಅಂದ್ರೆ ಎಕ್ಸಾಕ್ಟ್ಲಿ 1 hour 5 ನಿಮಿಷ, 1 ಗಂಟೆ 5 ನಿಮಿಷ ತನಕ ನಿಮ್ಗೆ ಅವಕಾಶ ಇದೆ. ನರ್ಗಿಸ್ ಕೋಫ್ತಾ. ಓಕೆ. ಹಾಗೆ ಪಾಸ್ತಾ ಪಾಯಸ ಆನೆ ಪಾಸ್ತಾನ ಆಮೇಲೆ ಪಾಸ್ತಾ ಪಾಯಸ. ಆನೆ ಪಾಸ್ತಾ ಆಮೇಲೆ ವಾಟ್ ಇಸ್ ನ್ಯೂ ಡಿಶ್? ಪಾಸ್ತಾ ಖೀರ್ ಮೇಡಮ್. ಇದಾದ್ಮೇಲೆ ಸ್ಟಾರ್ಟರು ಹೆಗ್ ಬೋಂಡ. ಸಕ್ಕು ಬಾಯ್ ಅವರೇ ಏನ್ ಮಾಡ್ತಾ ಇದ್ದೀರಾ? ನೋಡಿ ಮ್ಯಾಮ್, ನಾನು ಈಗ ಸೇಂಗಿನ ಹೋಳಿಗೆ ಮಾಡ್ಬೇಕಂತ ಮಾಡೀನಿ. ಸ್ವಲ್ಪ ಮೋದಕ ಗಣಪತಿ ಬಂದಿದ್ದಾರ, ಆ ಗಣಪತಿ ಸ್ವಲ್ಪ ಇಲ್ಲ ಮ್ಯಾಮ್, ಬಿರಿಯಾನಿ ಮಾಡಿದ್ದೀನಿ, ಚಿಕನ್ ಫ್ರೈ ಮಾಡಿದ್ದೀನಿ, ಜೊತೆಗೆ ಮೋದಕನು ವೆಜ್ ನಾನ್ ವೆಜ್ ಎರಡು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಎಲ್ಲ ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಗೊತ್ತಿರೋ ಹಾಗೆ ಇಂಡಿಯಾಸ್ ಒನ್ ಆಫ್ ದಿ ಲೀಡಿಂಗ್ ಆಯಿಲ್ಸ್ ಅಲ್ಲಿ ಇದೊಂದು ಗೋಲ್ಡ್ ವಿನ್ನರ್. ಚಿಕ್ಕ ಮಕ್ಕಳಿಂದ ವಯಸ್ಸಾದವರೆಗೂ ಯು ನಿಡ್ ನಾಟ್ ಟು ವರಿ ಅಬೌಟ್ ಕುಕಿಂಗ್ ಆರ್ ಯೂಸಿಂಗ್ ಆಯಿಲ್ ಫಾರ್ ಎನಿ ಲೆಸ್ ಅಬ್ಸಾರ್ಬೆಂಟ್. ಸೊ ಕಡಿಮೆ ಎಣ್ಣೆಯಲ್ಲಿ ಬಹಳಷ್ಟು ಜಾಸ್ತಿ ರುಚಿಕರವಾದಂತಹ ಅಡುಗೆಗಳನ್ನ ಮಾಡುವಂತಹ ಎಣ್ಣೆ, ಅದು ನಮ್ಮ ಗೋಲ್ಡ್ ವಿನ್ನರ್ಸ್ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್. ಅವ್ರಿಗೆ ನಮ್ಮ ಆಡಿಯನ್ಸ್ ಎಲ್ಲ ಜೋರ ಚಪ್ಪಾಳೆ ಮೂಲಕ ಅವ್ರಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಏನೇನ್ ಮಾಡಿದ್ದೀರಾ? ಚಿಕನ್ ವರ್ವಲ್ ಆಗಿದೆ, ಆಚೆ ಪಾಯಸ ಆಗಿದೆ, ಚಿಕನ್ ಬ್ಲಾಕ್ ಕರಿ ಮಸಾಲ ಆಗಿದೆ, ಫಿಶ್ ಕರಿ ರೆಡಿ ಆಗಿದೆ. ಏನ್ ಕರಿ ಅದು? ಮಶ್ರೂಮ್ ಕರಿದು ರೆಡಿ ಆಗ್ತಾ ಇದೆ. ಅಲ್ಲಿ ಮಲೈ ಅದು ಸ್ಟಫಿಂಗ್ ಒಂದು ಉಳಿದಿದೆ. ಆಯ್ತು. ಇವಾಗ ಚಪಾತಿ ಅದು ಲಟ್ಟಿಸಬೇಕು. ಸಿಹಿ ಏನು? ಆಮೇಲೆ ಸಿಹಿ ಹೋಲಿ ಸಿದ್ಲಿಂಗ್ ಅಂತ ಹೇಳಿ ಒಂದು ಮಲೈ ರೆಡಿ ಮಾಡ್ಕೊಂಡು ಅದರಲ್ಲಿ ಡ್ರೈ ಫ್ರೂಟ್ಸ್ ಅದೆಲ್ಲ ಸ್ಟಫಿಂಗ್ ಮಾಡೋದು, ಕಪ್ಪಲ್ಲಿ ಸ್ಟಫಿಂಗ್ ಮಾಡೋದು. ಇಷ್ಟೊಂದು ಟೆನ್ಷನ್ ಯಾವತ್ತೂ ಅಡುಗೆ ಮಾಡಿಲ್ಲಲ್ಲ, ಇದೇ ಫಸ್ಟ್ ಎಲ್ಲ ಮಾಡ್ತಾ ಇರೋದು. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಮಾಡಿ. ಮೇನ್ ಕೋರ್ಸ್ ಏನಮ್ಮ? ಸರ್ ಮೇನ್ ಕೋರ್ಸ್ ನರ್ಗಿಸ್ ಕೋಫ್ತಾಗೆ ಅನ್ನ, ಆಮೇಲೆ ಮಟನ್ ಸಾರಿಗೆ ಮುದ್ದೆ. ಇದು ಅನ್ನನಾ? ಅದು ಮುದ್ದೆ ಮಟನ್ ಸಾರ್ ಏನೋ ಒಂದು ದಾರಿ ಮಾಡ್ತೀಯಮ್ಮ ನೀನು ನನಗೆ. ಇಲ್ಲಿ ಮಟನ್ ಸಾರ್ ಆಗಿದೆ, ಇಲ್ಲಿ ಕೋಫ್ತಾ ರೆಡಿ ಆಗಿದೆ. ಏನು ಕೋಫ್ತಾ ಇದು? ನರ್ಗಿಸ್ ಕೋಫ್ತಾ. ಇವ್ರದೆಲ್ಲ ಪ್ರಿಪರೇಷನ್ಸ್ ಒಂಥರ ಟೆನ್ಷನ್ ಇತ್ತು. ಓಕೆ, ಫಿನಾಲೆ ಬಂದ್ಬಿಡ್ತಿದೆ. ನಮ್ ಜೊತೆಲಿ 23 ಬೇರೆ ಸಿಟೀಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅದರಲ್ಲಿ ವಿನ್ ಆದ್ರೆ ಹಂಗೆ ಅಂತ. ಬಟ್ ಆ ಮಾಸ್ಟರ್ ಶೆಫ್ ನ ಮಾಡೋದ್ರ ಹಿಂದೆ ನಿಮ್ಮ ಫಿನಾಲೆಗೆ ಪ್ರಿಪರೇಷನ್ಸ್ ಹೇಗಿತ್ತು? ನಿಮ್ಮ ಟೀಮ್ ವರ್ಕ್ ಹೇಗಿತ್ತು? ಟೀಮ್ದು ತುಂಬಾ ಕೆಲಸ ಮಾಡಿದ್ದಾರೆ. ಓಕೆ, ಯಾಕಂದ್ರೆ ನಮ್ಮ ಹಿಂದೂ ಟೀಮ್ನವರು ಅವ್ರಿಗೇನು ಅವ್ರಿಗಿದು ಹೊಸ ಕೆಲಸ ಬೆಂಗಳೂರಿನಲ್ಲಿ ಮಾತ್ರ. ಬಟ್ ಅವರು ಕಳೆದ 4 ವರ್ಷದಿಂದ ಚೆನ್ನೈಲಿ ಮಾಡಿದ್ದಾರೆ, 2-3 ವರ್ಷಗಳಿಂದ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ, ತೆಲಂಗಾಣದಲ್ಲಿ ಮಾಡಿದ್ದಾರೆ. ಆದ್ರಿಂದ ಅವ್ರಿಗೇನು ಕಷ್ಟ ಅನಿಸ್ತಿಲ್ಲ. ಬಟ್ ಇಲ್ಲೇನಂತ ಹೇಳಿದ್ರೆ ಯಾವ್ಯಾವ ರೀಜನ್ ಅಲ್ಲಿ ಏನೇನು ವಸ್ತುಗಳನ್ನ ಬಳಸ್ತಾರೆ ಅನ್ನೋದೊಂದು ಚಾಲೆಂಜಿಂಗ್. ಎಕ್ಸಾಕ್ಟ್ಲಿ, ಹೌದು. 15 ದಿವಸಗಳ ಹಿಂದೆ ನಾವು ಟಾರ್ಗೆಟ್ ಮಾಡಿದೀವಿ. ಏನ್ ಸಾಮಗ್ರಿಗಳು ಉಪಯೋಗಿಸ್ತಾರೆ, ಏನ್ ಆಯಿಲು, ಏನ್ ಎಣ್ಣೆ, ತುಪ್ಪ, ಕಡಲೆ ಹಿಟ್ಟು, ಒಂದಷ್ಟು ಲಿಸ್ಟು. ಅಂದ್ರೆ ನಮ್ಗೆ ಏನೇನ್ ಗೊತ್ತಿದೆಯೋ ಆ ಲಿಸ್ಟ್ನೆಲ್ಲ ಲಿಸ್ಟ್ ಹಾಕಿ, ಆಮೇಲೆ ಎಷ್ಟೆಷ್ಟು ತರಬೇಕು ಅಂತ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ, ಹೌದು. ಇಷ್ಟು ಜನ ಕಂಟೆಸ್ಟೆಂಟ್ಸ್ ಇರ್ಬೇಕಾದ್ರೆ ಯಾರು ಯಾವ್ದು ಎಷ್ಟು ಯೂಸ್ ಮಾಡ್ತಾರೆ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಯಾರು ಏನ್ ಮಾಡ್ತಾರೆ ಅಂತ ನಾವು ಕೇಳಿರಲ್ಲ. ಕರೆಕ್ಟ್. ಅದಕ್ಕೆಲ್ಲ ಹೊಂದ್ಕೊಂಡಾಗೆ ಅಷ್ಟು ಸಾಮಗ್ರಿಗಳು ಇಟ್ಟಿದೀವಿ. بيتكلموناي في صبر
ಚಿಕನ್ ಮಸಾಲ ಮಾಡಿದ್ದೀನಿ, ಸಿಲ್ವರ್ ಫಿಶ್ ರವಾ ಫ್ರೈ ಮಾಡಿದ್ದೀನಿ, ಬ್ರಿಂಜರ್ ಫ್ರೈ ಅಂತ ಹೇಳ್ತಾರೆ, ಮತ್ತು ವೆಜ್ಜಿಗೆ ಚಿಕನ್ ಟಿಕ್ಕಾ ಮಾಡಿದ್ದೀನಿ. ವೆಜ್ಜಲ್ಲಿ ದೇವಿ ಹಲಸು ಬಜ್ಜಿ, ಮ್ಯಾಂಗ್ಳೂರಲ್ಲಿ ಇದಕ್ಕೆ ಜೀಕುಜ್ಜೆ ಪುಡಿ ಅಂತ ಹೇಳ್ತಾರೆ. ಹೌದು. ಅದೇ ಬಿರಿಯಾನಿ, ರೈತ ಮಾಡಿದ್ದೀನಿ, ಮತ್ತು ನೀರು ದೋಸೆ ಮತ್ತು ಫಿಶ್ ಕರಿ ಮಾಡಿದ್ದೀನಿ. ಬಿರಿಯಾನಿ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಬೋತ್ ದ ಡೆಸರ್ಟ್ಸ್ ಆರ್ ಗುಡ್. ಡೆಸರ್ಟ್ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ. ಚಿಕನ್ ಐಟಮ್ಗಿನ್ನ ಡೆಸರ್ಟ್ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು. ಓಕೆ, ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಳ್ಳಾರಿಯಿಂದ ಅರುಣಾ ಅವರು ಬರ್ತಿದ್ದಾರೆ. ಅರುಣಾ ಸುರಾನ ಅವರು. ನಾನು ಮಾಡಿದ್ದೀನಿ ಜೈನ್ ರಾಜ್ಭೋಗ್ ಅಂತ ಖಾಲಿ. ಸ್ವೀಟ್ ದಿನ ತಿಂದಿರಲ್ಲ? ಹಾಂ, ಸ್ವೀಟ್ಸ್ ಕಂಪಲ್ಸರಿ. ನೋ ಪ್ರಾಬ್ಲಮ್, ಕ್ಯಾಲೋರೀಸ್ ಏನು ನೋಡಲ್ಲ, ಏನು ಪ್ರಾಬ್ಲಮ್. ದಿನ ಒಂದು ಸ್ವೀಟ್ ಇರಬೇಕು. ಹಾಂ, ಬರ್ರಿ, ಇರಲೇಬೇಕು. ತಾಕತ್ ಕಾ ಖಜಾನಾ ಓ ಲಾಡು ಅವರು ಎಲ್ಲ ಪರ್ಫೆಕ್ಟ್ ಆಗಿದೆ. ಗೇವ್ ಅದು ಅದ್ಭುತವಾಗಿ ಮಾಡಿದ್ದೀರಾ, ಖುಷಿ ಆಯ್ತು. ಲಕ್ಷ್ಮಮ್ಮ ಅವರು ಫ್ರಮ್ ರಾಮನಗರದಿಂದ ಜೋರ ಚಪ್ಪಾಳೆ. ಲಕ್ಷ್ಮಮ್ಮ ಏನೇನು ಮಾಡಿದ್ದೀರಾ? ಚಿಕನ್ ಗೀ ರೋಸ್ಟ್, ಮಟನ್ ಸಾಪ್ಸ್, ಆಮೇಲೆ ಗಸಗಸೆ ಪಾಯಸ, ಆಮೇಲೆ ರೈಸ್, ಮುದ್ದೆ. ಮುದ್ದೆ ಚೆನ್ನಾಗಿದೆ. ಇದೆಲ್ಲ ಪ್ರೆಸೆಂಟೇಷನ್ ಮಾಡಿದ್ದೀರಾ, ಚೆನ್ನಾಗಿದೆ. ಲವ್ಲಿ ಲವ್ಲಿ ಲವ್ಲಿ. ಬಹಳ ಚೆನ್ನಾಗಿ ಮಾಡಿದ್ದೀರಾ ರೀ. ಏ, ಜೋರ ಚಪ್ಪಾಳೆ ಬರಲಿ. ಈ ಸೀಸನಿನ ಕಡೆಯ ಕಂಟೆಸ್ಟೆಂಟ್ ಆಡಿಷನ್ ಅಲ್ಲಿ ದಿವ್ಯಾ ದತ್ತಗುರು ಅವರು ಫ್ರಮ್ ಶಿವಮೊಗ್ಗ. ನಮಸ್ತೆ ಸರ್. ನಮಸ್ತೆ. ಯಾವ ಸ್ಟಾರ್ಟರ್ ಯಾವುದು ಸರ್? ಸ್ಟಾರ್ಟರ್ ಬಂದ್ಬಿಟ್ಟು ಫಿಶ್ ಫ್ರೈ. ಯಾವುದು? ಫಿಶ್ ಫ್ರೈ. ಅಂಜಲ್ ಫಿಶ್ ಫ್ರೈ ಸರ್. ಕೊಕೊನಟ್ ಆಯಿಲ್ ಹಾಕಿದ್ದೀವಿ. ಥ್ಯಾಂಕ್ ಯು ಸರ್. All right, only ಜೋರ ಚಪ್ಪಾಳೆ for all the 24 contestants. ಪ್ರೆಸೆಂಟೇಷನ್ ಸೆರೆಮನಿನ ಶುರು ಮಾಡೋಕ್ಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಲೈಕ್ ಟು ಕಾಲ್ ಅಪ್ ನಿಮ್ಮೆಲ್ಲ ಪ್ರೀತಿಯ ಮುರಳಿ ಸರ್ ಅಂಡ್ ಸುಚಿತ್ರಾ ಮ್ಯಾಮ್ ಆನ್ ಸ್ಟೇಜ್. ಸೊ ಜೂನ್ 10ನೇ ತಾರೀಕು ನಮ್ಮ ಜರ್ನಿ ಶುರು ಆಯಿತು. ಆವಾಗಿಂದ ನಾವು ಅನ್ಕೋತಾ ಇದ್ವಿ ಈ ಚಿಟ್ಕಿ ಹೊಡೆಯೋದ್ರಲ್ಲಿ ಫಿನಾಲೆಗೆ ಬಂದ್ಬಿಡುತ್ತೆ ಅಂತ. ಇವಾಗ ಫಿನಾಲೆಗೆ ಬಂದು ಆಯಿತು, ಇವಾಗ ಫಿನಾಲೆ ಕೂಡ ಮುಗಿದೋಯ್ತು. ಸೊ ಮುರಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್? ಫೈನಲ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಕಡೆನೂ ಖುಷಿ ಕೊಟ್ಟಿದಂಥ ವಿಚಾರ, 24 ಜಿಲ್ಲೆಗಳು, 4,500 5,000 ತನಕ ಅಡುಗೆಗಳು, ಅಲ್ಲಿ ನೋಡಿದಂಥ ಮುಖಗಳು, ಅಲ್ಲಿ ಕಂಡಂಥ ರುಚಿಗಳು, ಅಲ್ಲಿ ನೋಡಿದಂಥ ಅನುಭವಗಳು, ಅದು ಬೇರೆನೇನೆ. ಒಂದು ಪ್ರಾಮಾಣಿಕವಾದಂತಹ ಮಾಸ್ಟರ್ ಶೆಫ್ ಅನ್ನ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಮ್ಮ ಹಿಂದೂ ಪೇಪರ್ನವರು. ನನಗೆ ಭಾಳ ಖುಷಿ ಇದೆ. ನಮ್ಮ ಎಲ್ಲರ ಕರ್ನಾಟಕದ ಎಲ್ಲರ ಪರವಾಗಿ ಹಿಂದೂ ನ್ಯೂಸ್ ಪೇಪರ್ ಅವರಿಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಲ್ಲ, ಅದಕ್ಕೆ ದೊಡ್ಡ ಥ್ಯಾಂಕ್ಸ್, ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಐ ವುಡ್ ಲೈಕ್ ಟು ಕಾಲ್ ಅಪ್ ನಮ್ಮ ಹಿಂದೂಯಿಂದ ಈವೆಂಟ್ಸ್ ಜನರಲ್ ಮ್ಯಾನೇಜರ್ ಶಫೀಕ್ ಸರ್ ಟು ಪ್ಲೀಸ್ ಕಮ್ ಅಪ್ ಆನ್ ಸ್ಟೇಜ್. ಜೋರ ಚಪ್ಪಾಳೆ ಫಾರ್ ಆರ್ ಶಫೀಕ್ ಸರ್. ಯಾಕಂದ್ರೆ ಟು ಕಮ್ ಅಪ್ ವಿತ್ ಎನಿ ಬಿಗ್ಗೆಸ್ಟ್ ಅಂಡ್ ದಿ ಲಾರ್ಜೆಸ್ಟ್ ಪ್ರಾಜೆಕ್ಟ್ ಲೈಕ್ ದಿಸ್ ಅಕ್ರಾಸ್ ದಿ ಸ್ಟೇಟ್ ಇಸ್ ನಾಟ್ ಈಸಿ, ಬಟ್ ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಅಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ದಿಸ್ ಪ್ರಾಜೆಕ್ಟ್ ಟು ಕರ್ನಾಟಕ ಸರ್. ಸೊ ದಯವಿಟ್ಟು ಮಹೇಶ್ ಸರ್ ಅವರು ಬರಬೇಕು ಜೋರ ಚಪ್ಪಾಳೊಂದಿಗೆ. ಲೆಟ್ಸ್ ಕಾಲ್ ಅಪ್ ಮಿಸ್ಟರ್ ಮಹೇಶ್ ಅವರು, RSM, another pillar of this mega project. So thank you so much. I would like to call up Mr. Krishnaraj, RKG partner, ಹಾಗೂ ರಾಜಗಣಪತಿ ಅವರು RKG partner to please come up on stage. So the people behind the largest exporter of ghee, RKG ಕಡೆಯಿಂದ. So thank you so much for getting this so super cool ghee. Calling up Mr. Raghunandan ಅವರು, AGM of Karnataka from The Hindu, to please come up on stage. And so ಮುರಳಿ ಸರ್ ಇಂದ ಒಂದು ಸಪ್ರೇಟ್ ಸ್ಕೋರ್ ಶೀಟು, ಸುಚಿತ್ರಾ ಮ್ಯಾಮ್ ಅವ್ರದ್ದು ಸಪ್ರೇಟ್ ಸ್ಕೋರ್ ಶೀಟು. ಸೊ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಬ್ಬರು ಟೋಟಲ್ ಮಾಡಿ ಯಾರ್ದು ಹೈಯೆಸ್ಟ್ ಬಂದಿರುತ್ತೆ, ದಿ ಸೇಮ್ ಕ್ರೈಟೀರಿಯಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ 24 ಜನರಿಗೆ
ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಳಸಿದಂತಹ ಬಟರ್ಫ್ಲೈ ಸ್ಟವ್ ಅರ್ಧ ಜನಕ್ಕೆ, ನೀವು ಬಳಸಿದಂತಹ ಸ್ಟವ್ ಏನಿದೆ ಅದು 12 ಜನಕ್ಕೆ, ಇನ್ನು 12 ಜನಕ್ಕೆ ಬಟರ್ಫ್ಲೈ ಮಿಕ್ಸಿ ಬರುತ್ತೆ. ಶುಭ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 3ನೇ ಸ್ಥಾನ ಗಳಿಸಿದಂತಹ ಆ ಸೊ ಇವತ್ತಿನ ಸೆಕೆಂಡ್ ಪ್ಲೇಸ್ ವಿನ್ನರ್ ಸುಚಿತ್ರಾ ಮ್ಯಾಮ್, ದಯವಿಟ್ಟು ಅನೌನ್ಸ್ ನೇಮ್. ಹೂ ಇಸ್ ದ ಸೆಕೆಂಡ್ ಪ್ಲೇಸ್ ವಿನ್ನರ್? The Hindu Art State Artist. Second place goes to Dr. Gururaj from Mysore. Gold winner presents the Hindu Art State Artist, co-presented by RKG Tuppa, powered by Butterfly in association with Ashirwad Atta, Paris Sugar, Everest Spices, vermicelli partner Bambino, ಹಾಗೆ ಟೆಲಿವಿಷನ್ ಪಾರ್ಟ್ನರ್ ಸಿರಿ ಕನ್ನಡ. ಸೊ ಕರ್ನಾಟಕದ ಸೀಸನ್ 1 ಫಸ್ಟ್ ಸೀಸನ್ ಗ್ರ್ಯಾಂಡ್ ಫಿನಾಲೆಯ ವಿನ್ನರ್ ಆಗಿ ದಿ ಟೈಟಲ್ ಮಾಸ್ಟರ್ ಶೆಫ್ ಆಫ್ ಕರ್ನಾಟಕ ಅಂತ ಟೈಟಲ್ ನ ಗೆದ್ದಿರುವಂತಹ ಆ ಕಂಟೆಸ್ಟೆಂಟ್ 3, 2, 1 and the winner is the Hindu Master Chef of Karnataka, Sneha Paltankar from Hubballi. check worth rupees 1 lakh. Our gift voucher worth rupees 5,000 from Gold winner. Thank you so much. Thank you. ತಮ್ಮೆಲ್ಲರಿಗೂ ಗೋಲ್ಡ್ ವಿನ್ನರ್ ಪ್ರೆಸೆಂಟ್ಸ್ ದಿ ಹಿಂದೂ ಆರ್ಟ್ ಸ್ಟೇಟ್ ಆರ್ಟಿಸ್ಟ್ co-presented by RKG Tuppa, powered by Butterfly in association with Everest Spices, Ashirwad Atta, Paris Sugar, vermicelli partner Bambino ಹಾಗೂ ಟೆಲಿವಿಷನ್ ಪಾರ್ಟ್ನರ್ ಸಿರಿ ಕನ್ನಡ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆದರದ ನಮಸ್ಕಾರ. ಮತ್ತೆ ಸಿಗೋಣ ಸೀಸನ್ 2 ನಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.